ಪ್ರತಿಭಟನೆ ಉದ್ದೇಶ ಎಚ್ ಸಿ ಮಾದೇವಪ್ಪ ಸಾಹೇಬ್ರಿಗೆ CM ಕೊಡಿ ಅಂತ. ನಮ್ಮ ಉದ್ದೇಶ CM ಕೊಡಿ ಅಂತ. ಏನಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಚಾಮರಾಜನಗರ, ಮಂಡ್ಯ, ಹಾಸನ, ಮೈಸೂರು, ಕೊಡಗು ಈ ಭಾಗದಲ್ಲಿ ಅತ್ಯಧಿಕವಾಗಿ ಕಾಂಗ್ರೆಸ್ ಜಯಬೇರಿ ಬಾರಿಸ್ತಾರೆ. ಆ ಜಯಬೇರಿ ಬಾರಿಸೋಕೆ ಯಾರು? ದಲಿತರು. ಇವತ್ತು ಓಟ್ ಹಾಕಿರೋದ್ರಿಂದ ಕಾಂಗ್ರೆಸ್ ಮುನ್ನಡೆ, ಇಲ್ಲಾಂದರೆ ಯಾವತ್ತೂ ಹಿನ್ನಡೆ ಆಗೋದು ಕಾಂಗ್ರೆಸ್. ನಾವು ಸಿದ್ದರಾಮಯ್ಯ ಅವ್ರಿಗೆ ನೇರಾಗಿ ಹೇಳ್ತೀವಿ, 40 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಮಾದೇವಪ್ಪ ಸಾಹೇಬ್ರು ಇನ್ನು ಹೆಜ್ಜೆಗಿಟ್ಟವ್ರ. ಇವತ್ತು ನೀವು ಅವ್ರನ್ನ ಮುಖ್ಯಮಂತ್ರಿ ಕೊಡಿಸಿ. ನಿಮ್ದು ಹೋರಾಟ ಏನು? ಅಕ್ಕಿ ಕೊಡಿಸೋದು ಇನ್ನೊಂದಲ್ಲ. ಇದರಲ್ಲಿ ದಲಿತರಿಗೆ ಸ್ಥಾನಮಾನ ಕೊಡಿಸಿದ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪರ ಇರ್ತೀವಿ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಮಾತನ್ನು ಕೇಳಲ್ಲ, DK ಅವ್ರ ಮಾತನ್ನು ಕೇಳಲ್ಲ, ಯಾರ ಮಾತನ್ನು ಕೇಳಲ್ಲ. ಹೈಕಮಾಂಡ್ ನಮ್ಗೆ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಇವತ್ತು ನಿರ್ಧಾರ ಕೊಡಿ. DKಗೆ 1 ವರ್ಷ ಕೊಡಿ, ದಲಿತರಿಗೆ 1 ವರ್ಷ. ಮುಂದಿನ 28ಕ್ಕೆ ದಲಿತರನ್ನೇ CM ಅಂದ್ಕೊಂಡು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ತೀವಿ. ನಾವು ಈ ಭಾಗದಲ್ಲಿ ನಾವು ಮಾದೇವಪ್ಪ ಅವರೇ ನಮ್ಮ ಬಾಸು. ಪ್ರಸಾದ್ ಭುವನಾರಾಯಣ ಬಿಟ್ರೆ ಈ ಭಾಗದಲ್ಲಿರೋ ಏಕೈಕ ವ್ಯಕ್ತಿ ಅಂದರೆ ಎಚ್ ಸಿ ಮಾದೇವಪ್ಪ ಅವರೇ. ಇವತ್ತು ನಾವೆಲ್ಲ ಅಗಲಿರುಳು ಅವ್ರ ಪರ ಶ್ರಮಿಸಿದ್ದೀವಿ. ಯಾವುದೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಯಾವುದಲ್ಲೇ ಆಗಲಿ, ಗ್ರಾಮ ಪಂಚಾಯತಿಲಾಗಲಿ ಕಾಂಗ್ರೆಸ್ ಇವತ್ತು ಅದ ಅಂದ್ರೆ ಸಿದ್ದರಾಮಯ್ಯ ಎಚ್ಚೆತ್ತರಬೇಕು. ದಲಿತರನ್ನ ಯಾವತ್ತಾರೋ ಕಡೆಗಣಿಸ್ತಾರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡ್ಬೇಕಾಯ್ತಂತ ಈ ಸಂದರ್ಭದಲ್ಲಿ. ಸೊ ಏನಾಗ್ಬೇಕು ಸರ್? ಮಾದೇವಪ್ಪ ಅವ್ರಿಗೆ ಏನಾಗಬೇಕು? ಮುಖ್ಯಮಂತ್ರಿನೇ ಕೊಡಿ ಸ್ವಾಮಿ. ಮುಖ್ಯಮಂತ್ರಿ CLP ಲೀಡರ್ 1 ವರ್ಷ ಕೊಡಿ ಸ್ವಾಮಿ. ನೆಕ್ಸ್ಟು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೀವು? ಆದರೆ ದಲಿತರು ಈ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಬೆಲೆನೇ ಇಲ್ವಾ? ಬರೀ ಓಟಿಗೆ ಮಾತ್ರ ಓಟ್ ಕೊಡಿ. 40 ವರ್ಷ ಸುದೀರ್ಘವಾದ ರಾಜಕಾರಣ ಮಾಡಿರೋಂಥ ಮಾದೇವಪ್ಪ ಏನು ಕಪ್ಪು ಚುಕ್ಕೆ ಇದ್ದವು? ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲೂ ಕಪ್ಪು ಚುಕ್ಕಿ ಬರ್ತಿದ್ದಾರೆ, ವರ್ತಿಸಿದ್ದಾರೆ. ಎಷ್ಟೋ ನನ್ನ ಸಹೋದ್ಯೋಗಿಗಳು, ನನ್ನ ಸ್ನೇಹಿತರು, ನಾವು ಅಣ್ಣ ತಮ್ಮಂದಿರಾಗಿರೋರನ್ನ ಎತ್ತುಬಿಟ್ಟಿದ್ರು. ನಿಭಾಯಿಸಿದಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. ಒಳ್ಳೆಯ ಹೆಸರು ತರಲಿಲ್ವ ಸರ್? ಒಳ್ಳೆಯ ಹೆಸರು ಮಾಡಿಲ್ವ ಅವರು? ಇನ್ನು ಯಾಕೆ ಮಾದೇವಪ್ಪ ಅನರ್ಹರು ಅವರು? ಕೊಡಿ 1 ವರ್ಷ ಮುಖ್ಯಮಂತ್ರಿನ. ಥ್ಯಾಂಕ್ ಯು. ಏನು ಉದ್ದೇಶ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ? ಇವತ್ತು ಪ್ರತಿಭಟನೆ ಮತ್ತು ಸರ್ಕಾರಕ್ಕೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾಳ ಗೌರವಪೂರ್ವಕವಾಗಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಸಾಹೇಬರು 3ನೇ ತಾರೀಕು ಇವತ್ತು ಏನು ಪ್ರಮಾಣ ವಚನವನ್ನು ಸ್ವೀಕರಣೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಮೈಸೂರು ಜಿಲ್ಲೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯನ್ನು ಭಾಳ ಸಂಪೂರ್ಣವಾಗಿ ಭಾಳ ಇಡೀ ದಲಿತ ಸಮಾಜಕ್ಕಿರ್ಬೋದು ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಲಿಕ್ಕೆ ನಮ್ಮ ಮಾದೇವಪ್ಪ ಸಾಹೇಬರು ಭಾಳ ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಅವ್ರಿಗೂ ಕೂಡ ಈ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮಂತ್ರಿಯನ್ನು ಕೊಡಬೇಕು. ಒಂದು ಉತ್ತಮವಾದಂತಹ ಪ್ರಬಲವಾದಂತಹ ಮಂತ್ರಿಯನ್ನು ಅವ್ರಿಗೂ ಸುಧಾ ಮಾದೇವಪ್ಪನವ್ರಿಗೂ ಕೊಡಬೇಕು ಅಂತೇಳಿ ಇವತ್ತು ಇಡೀ ಮೈಸೂರು ಜಿಲ್ಲೆಯ ದಲಿತರ ಸಂಘಟನೆಗಳಿರ್ಬೋದು, ಎಲ್ಲ ಚಾಮರಾಜನಗರದ ದಲಿತ ಸಂಘಟನೆಗಳಿರ್ಬೋದು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಮಾದೇವಪ್ಪನವರ ಪರವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. EDC ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ಮಾದೇವಪ್ಪ ಸಾಹೇಬರು ಒಳ್ಳೆ ಕೆಲಸಗಾರರಿದ್ದಾರೆ. ಅವರ ಎಲ್ಲ ಕೆಲಸ ಕಾರ್ಯಗಳಿರ್ಬೋದು, ಅವರ ಸ್ವಂತ ವೈಯಕ್ತಿಕ ಜೀವನ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದ ಒಳಿತಿಗಾಗಿ ಕೆಲಸ